ಹಾಯ್ ಎಲ್ರಿಗೂ. ಈಗಾಗಲೇ ಬೇಸಿಗೆ ಶುರುವಾಗಿದೆ. ಇಂಥ ಸಮಯದಲ್ಲಿ ದೇಹ ತಂಪಾಗಬೇಕು ಅಂದರೆ ಇವತ್ತು ನಾವು ಮಾಡೋದು ಸೂಪರ್ ರಿಫ್ರೆಶಿಂಗ್ ಕುಳುಕಿ ಶರ್ಬತ್. ಈ ಶರ್ಬತ್ ವಿಶೇಷವಾಗಿ ಕೇರಳದಲ್ಲಿ ಬಹಳ ಜನಪ್ರಿಯ. ಈಗ ನಮ್ಮನೇಲಿ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೇನೆ. ನಿಂಬೆಹಣ್ಣನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಯಾವ ರೀತಿಯಲ್ಲಿ ಕಟ್ ಮಾಡ್ತಿದ್ದೇನೆ ಅಂತ. ಈ ರೀತಿಯಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ತೆಳುವಾಗಬೇಕು. ನಂತರ ಒಂದು ಕಾಯಿ ಮೆಣಸನ್ನು ತಗೊಳ್ಳಿ. ಕಾಯಿ ಮೆಣಸನ್ನು ಕೂಡ ನಾನು ಯಾವ ರೀತಿಯಲ್ಲಿ ಕಟ್ ಮಾಡ್ತಿದ್ದೇನೆ ಅಂತ ನೋಡ್ಕೊಳ್ಳಿ. ಇದೇ ರೀತಿಯಲ್ಲಿ ಕಟ್ ಮಾಡಬೇಕು, ಫುಲ್ ಕಟ್ ಮಾಡಲಿಕ್ಕಿಲ್ಲ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತಗೊಳ್ಳಿ. ನಂತರ ಸಬ್ಜಾ ಸೀಡ್ಸನ್ನು ತಗೊಳ್ಳಿ. ಇದಕ್ಕೆ ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ. ನೋಡಿ ಈ ರೀತಿಯಲ್ಲಿ ಇರುತ್ತೆ. ಇದನ್ನು ನಾನು ಮೊದಲೇ ನೀರಲ್ಲಿ ನೆನೆ ಹಾಕಿದ್ದೇನೆ ಒಂದು 5 ನಿಮಿಷ. ನೋಡಿ ಇದೇ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಸಬ್ಜಾ ಸೀಡ್ಸ್. ನಂತರ ಒಂದು ಗ್ಲಾಸಿಗೆ ಮೊದಲು ನಾವು ನೀರಲ್ಲಿ ನೆನೆ ಹಾಕಿದ್ದ ಸಬ್ಜಾ ಸೀಡ್ಸನ್ನು ಹಾಕೋಣ. 3 ಸ್ಪೂನಷ್ಟು. ಈ ಸಣ್ಣ ಸ್ಪೂನಲ್ಲಿ 3 ಸ್ಪೂನಷ್ಟು ತಗೊಂಡಿದ್ದೇನೆ. ಹಾಗೆ ಕಟ್ ಮಾಡಿಟ್ಟಂತಹ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ನಂತರ ಕಾಯಿ ಮೆಣಸು, ಹಾಗೆ ಪುದೀನ, ಹಾಗೆ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಉಪ್ಪನ್ನು ಹಾಕಿ. ಹಾಗೆ ಐಸ್ ಕ್ಯೂಬ್ಸನ್ನು ಹಾಕಿ. ಐಸ್ ಕ್ಯೂಬನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಮೇಲೆ ತನಕ ಹಾಕಲಿಕ್ಕೆ ಹೋಗ್ಬಿಡಿ ಗ್ಲಾಸಿಗೆ. ನೋಡಿ ಇಲ್ಲಿವರೆಗೆ ಹಾಕಬೇಕು. ನಂತರ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ತಿದ್ದೇನೆ. ನಂತರ ಒಂದು ಲೋಟವನ್ನು ಮೇಲಿಂದ ಮುಚ್ಚಿ ಈ ರೀತಿಯಲ್ಲಿ ಶೇಕ್ ಮಾಡಬೇಕು. ಸ್ಟೀಲ್ ಗ್ಲಾಸ್ ಇದ್ದರೆ ತುಂಬಾ ಒಳ್ಳೆಯದು. ನೋಡ್ಬೋದು, ಇಷ್ಟಾದರೆ ಸಾಕು. ಹಾಗೆ ಸಕ್ಕರೆ ಕಡಿಮೆ ಇದ್ದರೆ ಮತ್ತೆ ನೋಡ್ಕೊಳ್ಳಿ. ಕಡಿಮೆ ಇದ್ದರೆ ಸ್ವಲ್ಪ ಹಾಕಿದರೆ ಆಯಿತು. ಉಪ್ಪು, ಖಾರ, ಸಿಹಿ ಎಲ್ಲ ಮಿಕ್ಸ್ ಆಗಿರುವಂತಹ ಕುಳುಕಿ ಶರ್ಬತ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ.